ಕಮ್ ಬ್ಯಾಕ್ ಟು ಸುಕ್ರು ಚಾನಲ್. ಇವತ್ತಿನ ಲಾಗಲ್ಲಿ ಇವತ್ತು ನನ್ನ ಮಗನ ಬರ್ತಡೇ ಇದೆ, ಅದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಮನೆ ಹತ್ರನೇ ಇರೋ ನಾವು ಬರ್ತಡೇ ಪಾರ್ಟಿ ಡೆಕೋರೇಷನಲ್ಲಿ ಬುಕ್ ಮಾಡ್ಕೊಂಡಿದ್ವಿ ಒಂದು 3 ಡೇಸ್ ಮುಂಚೆನೇ. ಹಾಗೆ ನನಗೆ ಈ ಡೆಕೋರೇಷನ್ ಈ ಥರ ಇರುತ್ತೆ ಅಂತ ಗೊತ್ತಿಲ್ಲ, ಬಟ್ ನಮ್ಮ ಹಸ್ಬೆಂಡ್ ಬುಕ್ ಮಾಡಿದ್ರು, ಅವ್ರು ನೋಡಿದ್ರು. ಅದು ಎಂಟ್ರೆನ್ಸು ಸಿಂಪಲಾಗೆ ನೀಟಾಗಿ ಮಾಡ್ಕೊಳ್ಬೋದು, ಜಾಸ್ತಿ ಖರ್ಚೇನಾಗಿಲ್ಲ. ತುಂಬ ದಿವಸದಿಂದ ಅನ್ಕೋತಿದ್ವಿ ಈ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ, ತುಂಬ ಚೆನ್ನಾಗಿ ಅನ್ನಿಸ್ತು. ಈಗ ಅಕಸ್ಮಾತ್ ನಾವು ಮನೇಲಿ ಏನಾದರೂ ಬರ್ತಡೇ ಮಾಡ್ಕೋಬೇಕಂದ್ರೆ ತುಂಬ ಖರ್ಚಾಗುತ್ತೆ. ಬರೀ ಡೆಕೋರೇಷನ್ಗೆ ಮನೇಲಿ ಮಾಡ್ಕೋಬೇಕಂದ್ರೆ 5000 ರುಪೀಸ್ ಆಗುತ್ತೆ. ನನ್ನ ಮಗ ಅಂತೂ ಆ ಡೆಕೋರೇಷನ್ ನೋಡಿ ತುಂಬ ಎಂಜಾಯ್ ಮಾಡ್ತಿದ್ದ. ಅವ್ನಿಗೇನೋ ಒಂಥರ ಅನ್ನಿಸ್ತಿತ್ತು, ಬರ್ತಡೇ ಫೀಲ್ ಬಂತು ಅವನಿಗೂ. ತುಂಬ ಖುಷಿ ಆಗ್ತಿದ್ದ. ನೋಡಿ ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾನೆ. ಪೈನಾಪಲ್ ಐಸ್ ಕೇಕ್ ಬುಕ್ ಮಾಡ್ಕೊಂಡಿದ್ವಿ. ಬರ್ತಡೇ ಬೆಳಗ್ಗೆನೇ ಹೋಗಿ ಬುಕ್ ಮಾಡಿಕೊಟ್ರು. ಹಾಗೆ ನಾವು ಅವತ್ತು ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಊಟಕ್ಕೆ ಕೂಡ ಹೋಗಿ ಬಂದ್ವಿ ಹೊರಗಡೆ. ತುಂಬ ದಿವಸ ಆಗಿತ್ತು. ನನ್ನ ಮಗ, ನಾನು, ನಮ್ಮ ಹಸ್ಬೆಂಡೆಲ್ಲ ಹೊರಗಡೆ ಊಟಕ್ಕೆ ಹೋಗಿ, ನನ್ನ ಮಗ ಹೊರಗಡೆ ಊಟಕ್ಕೆ ಹೋದರೆ ಏನು ಮಾಡ್ತಾನೆ ಅಂದರೆ ಊಟ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಈ ಸಲನೇ ಅವನು ಊಟ ಮಾಡೋಕ್ಕೆ ಬಿಟ್ಟಿದ್ದು ನಮ್ಮನ್ನೂ ಕೂಡ. ತುಂಬ ಚೆನ್ನಾಗಿ ಅನ್ನಿಸ್ತು. ಕೇಕ್ನ ಜಾಸ್ತಿ ತಿನ್ನಿಸು ಅಂತ ಕೇಳ್ತಿದ್ದ ನನ್ನ ಮಗ, ಯಾಕಂದರೆ ಊಟಕ್ಕೆ ಹೋಗ್ಬೇಕಾಯ್ತು, ಟೈಮ್ ಆಗಿತ್ತು ಆಲ್ರೆಡಿ. ಅದಕ್ಕೆ ಜಾಸ್ತಿ ತಿನ್ನಿಸ್ಲಿಲ್ಲ. ಲಾಸ್ಟಲ್ಲಿ ನಮ್ಮದು ಫೋಟೋ ಎಲ್ಲ ಅಲ್ಲಿ ತಕ್ಕೊಂಡ್ವಿ. ವಿಡಿಯೋ ಕೂಡ ಅವರೇ ಎಲ್ಲ ಮಾಡಿಕೊಟ್ಟಿದ್ರು. ಇದೆಲ್ಲ ನಾವು ತಗೊಂಡಿದ್ದ ಫೋಟೋಗಳು. ಯಾರಾದರೂ ಏನಾದರೂ ಬರ್ತಡೇಗೆ ಪ್ಲ್ಯಾನ್ ಮಾಡ್ತಿದ್ರೆ ನೋಡಿ, ಈ ಥರ ಬುಕ್ ಮಾಡೋದ್ರಿಂದ ಕಾಸ್ಟು ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗು ನನಗೆ ಗೊತ್ತಿಲ್ಲದಿರೆ ಯಪ್ಪ ಏನು ಬೆಂಕಿ ಹತ್ಕೊಂಡ್ಬಿಟ್ಟೈತೆ ಅಂತ ಅಂದ್ಕೊಂಡಿದ್ದೆ. ಬರ್ತಡೇ ದಿವಸ ಯಪ್ಪ ಇದೆಲ್ಲ ಬೇಕಿತ್ತ ಅಂತ ಅನ್ನಿಸ್ಬಿಡ್ತು. ನಾನು ನೋಡಿರ್ಲಿಲ್ವಲ್ಲ, ನಂಗೆ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಸಮಾಧಾನ ಆಯಿತು. ಡೆಕೋರೇಷನ್ನು ಅರೇಂಜ್ಮೆಂಟ್ ಎಲ್ಲ ಅವ್ರದ್ದೇ, ಕೇಕ್ ಮಾತ್ರ ನಮ್ಮದೇ ಆಗಿತ್ತು. ಹಾಗೆ ನನ್ನ ಮಗಂದು ಸಿಂಪಲಾಗಿ ಡ್ಯಾನ್ಸ್ ಮಾಡಿದ್ದು ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಯಾರೆಲ್ಲ ನೋಡಿಲ್ಲ ಶಾರ್ಟ್ಸಲ್ಲಿ ಹೋಗಿ ನೋಡ್ಬೋದು. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಬರ್ತಡೇ ಡೆಕೋರೇಷನ್ದು ಬಂದು ಹಂಡ್ರಳ್ಳಿ ಡಿ ಗ್ರೂಪಲ್ಲಿರೋದು. ಯಾರಾದರೂ ಹತ್ರ ಇದ್ದರೆ ನೀವು ಬುಕ್ ಮಾಡ್ಕೋಬೋದು, ಈ ಕಡೆ ಸರೌಂಡಿಂಗಲ್ಲಿರೋರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಮುಂದಿನ ಲಾಗಲ್ಲಿ ಸಿಗೋಣ.